ಪ್ರಹ್ಲಾದನಿಗೆ ನರಸಿಂಹ ಹೇಳ್ತಾನೆ, ಏನಾದರೂ ವರ ಕೇಳು. ಪ್ರಹ್ಲಾದ ಹೇಳ್ತಾನೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ಬಾ ನಿನ್ನನ್ನು ಮೋಕ್ಷ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರೆ, ಇಲ್ಲ ಇಲ್ಲ, ತುಂಬಾ ಜನ ಕಲಿಯುಗದಲ್ಲಿ ಸಜ್ಜನರಿದ್ದಾರೆ, ಅವರಿಗೆಲ್ಲ ನಾನು ರಾಘವೇಂದ್ರ ಸ್ವಾಮಿಗಳಾಗಿ ಸಾಧನೆ ಮಾಡಿಸಿ ಆಮೇಲೆ ಅವರೊಟ್ಟಿಗೆ ನಾನು ಮೋಕ್ಷಕ್ಕೆ ಬರ್ತೇನೆ ಅಂತ ತಮಗೆ ಸಿಕ್ಕ ಮೋಕ್ಷವನ್ನು ರಿಸೈನ್ ಮಾಡಿ ಬೇಡ ಅಂತ ಹೇಳಿ ನಮಗೋಸ್ಕರ ಕಾದು ಕುಳಿತಿರುವಂತಹ ಮಹಾನುಭಾವರು ಪ್ರಹ್ಲಾದರಾಜರು. ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ ಕಲಿಯುಗದಲ್ಲಿ ಬಂದಿದ್ದಾರೆ. ಯಾರಿಗೆ ಇದು ಕಮ್ಯುನಿಸ್ಟ್ ಯುಗ, ದೇವರು ಧರ್ಮ ಅನ್ನುವ ಶ್ರದ್ಧೆಗಳಿಲ್ಲ, ಅವರ ಹೃದಯದಲ್ಲಿ ಶ್ರದ್ಧೆಯನ್ನು ತುಂಬಿ ಹರಿಭಕ್ತರನ್ನಾಗಿ ಮಾಡಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಪರಮಗುರುಗಳು ರಾಘವೇಂದ್ರ ಸ್ವಾಮಿಗಳು, ಪ್ರಹ್ಲಾದರಾಜರು ಅಂತ ಒಂದು ಸ್ಕಂದ ಪೂರ್ಣ ಆ ನರಸಿಂಹ ಉಪಾಖ್ಯಾನ ಪ್ರಹ್ಲಾದನಿಗೆ ಭಗವಂತ ಮಾಡಿದ ಅನುಗ್ರಹದ ಕಥೆಯನ್ನ ಭಾಗವತದಲ್ಲಿ ಚಿತ್ರಣ ಮಾಡಿ